ಹೌದು, ಸೆಕೆಂಡ್ ರೌಂಡ್ಗೆ 193 ಸೀಟ್ಸ್ಗಳು ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಅಪ್ ಆಗ್ತಾ ಇದೆ. ಈ ಒಂದು ಸೀಟ್ಗಳೇನಿದೆ ಇದು ಹೊಸದಾಗಿ ಆ್ಯಡ್ ಆಗ್ತಾ ಇರುವಂಥದ್ದು. ಅಂದರೆ ಈ ಮೊದಲೇ ನಿಮಗೆ ಸೆಕೆಂಡ್ ರೌಂಡ್ಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಕೇವಲ 76 ಸೀಟ್ಸ್ ಇತ್ತು. ಅಂದರೆ ಎಲ್ಲ ಕ್ಯಾಟಗರಿಯನ್ನು ಆ್ಯಡ್ ಅಪ್ ಮಾಡಿದ ನಂತರ 76 ಸೀಟ್ಸ್ಗಳು ನಿಮಗೆ ಸೆಕೆಂಡ್ ರೌಂಡ್ಗೆ ಅವೈಲೇಬಲ್ ಇದೆ ಅಂತ ಅವರು ತೋರಿಸಿದ್ರು. ಆ್ಯಂಡ್ ಇದರ ಜೊತೆಗೆ ಈಗ ಹೊಸದಾಗಿ 193 ಸೀಟ್ಸ್ಗಳು ಆ್ಯಡ್ ಅಪ್ ಆಗ್ತಾಯಿದೆ. ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಸೆಕೆಂಡ್ ರೌಂಡ್ಗೆ ಇಷ್ಟೊಂದು ಸೀಟ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ಇದ್ರ ಜೊತೆಗೆ ಮತ್ತೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ ಸಪ್ರೇಟ್ ಆಗಿದೆ. ಅದು ಕೂಡ ಅಟ್ ದ ಟೈಮ್ ಆಫ್ ಕೌನ್ಸಿಲಿಂಗ್ ಅದು ಅರೈಸ್ ಆಗುತ್ತೆ. ಸೊ ಇದರಿಂದಾಗಿ ಸೀಟ್ಸ್ಗಳು ಒಂದು ರೀತಿ ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು. ಈಗ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇದರಲ್ಲಿ ನಾನು ಆಲ್ ಇಂಡಿಯಾ ಕೋಟಾದಿಂದ ಬಂದಂಥ ಸೀಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಏನು 15% ಸೀಟ್ಸ್ ಅವರಿಗೆ ರಿಸರ್ವೇಷನ್ ಇದೆ ಆಲ್ ಇಂಡಿಯಾದಿಂದ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಒಳ್ಳೆ ರ್ಯಾಂಕ್ ತೆಗೆದಿರೋರು ಅಲ್ಲಿಂದ ನಿಮಗೆ ಡೈರೆಕ್ಟಾಗಿ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸೀಟ್ಸ್ಗೆ ತಗೋಬೋದು ನಾರ್ಮಲ್ ಫೀಸ್ ಸ್ಟ್ರಕ್ಚರಲ್ಲಿ. ಸೊ ಈ ಒಂದು MCC ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇತ್ತು, ಇದರಲ್ಲಿ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಆದ ನಂತರ ಮತ್ತೆ ಹಂಚಿಕೆಯಾಗದೆ ಉಳಿದಿರ್ತಕ್ಕಂಥ ಸೀಟ್ಸ್ಗಳನ್ನ ಇಲ್ಲಿ ಕಳಿಸಿದೆ. ಸೊ ಇದರಲ್ಲಿ ಎಷ್ಟು ಸೀಟ್ಸ್ ಇದೆಯಪ್ಪ ಅಂತ ಇಲ್ಲಿ ನೋಡೋದಾದ್ರೆ ಪ್ರತಿಯೊಂದು ಕಾಲೇಜ್ನ ನೇಮ್ ಕೊಟ್ಟಿದ್ದಾರೆ. ಅಂದರೆ ಇವತ್ತು ಬಿಟ್ಟಿರುವಂಥ ನೋಟಿಸ್ ಇದು. ಆ್ಯಕ್ಚುಲಿ ಇವ್ರು ಏನು ಮಾಡಿರ್ತಾರೆ ಅಂತಂದರೆ ಇವ್ರ ಶೆಡ್ಯೂಲ್ ಪ್ರಕಾರ ನಿನ್ನೆ ಈ ಒಂದು ಸೀಟ್ಸ್ಗಳನ್ನ ಎಕ್ಸಾಮಿನೇಷನ್ ಅಥಾರಿಟಿಗೆ ಕಳಿಸ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಿನ್ನೆ ಕಳಿಸ್ಕೊಟ್ಟಿರೋ ಇವತ್ತು ಕಳಿಸ್ಕೊಟ್ಟಿರೋ ಅನ್ನೋದು ಕ್ಲಾರಿಫಿಕೇಶನ್ ಇಲ್ಲ. ಯಾಕಂತಂದರೆ ನೋಟಿಸ್ ಬಂದಿರೋದು ಇವತ್ತಾಗಿರೋದ್ರಿಂದ ಮೇ ಬಿ ಇವತ್ತೇ ಈ ಒಂದು ಸೀಟ್ಸ್ಗಳನ್ನ ಎಕ್ಸಾಮಿನೇಷನ್ ಅಥಾರಿಟಿಗೆ ಕಳಿಸಿರ್ಬೋದು. ಸೊ ಇದ್ರ ಬಗ್ಗೆ ನಾವು ಲೇಟರ್ ಡಿಸ್ಕಸ್ ಮಾಡೋಣ. ಯಾಕಂದರೆ ಎಕ್ಸಾಮಿನೇಷನ್ ಅಥಾರಿಟಿ ಕೂಡ ಈ ಒಂದು ಸೀಟ್ಸ್ ಏನು ಬಂದಿದೆ 97 ಸೀಟ್ಸು ಇದನ್ನು ಅವರು ಹೊಸದಾಗಿ ನೋಟಿಫಿಕೇಶನಲ್ಲಿ ಬಿಡ್ತಾರೆ. ಅಂದರೆ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಅವರು ಕೂಡ ಹೊಸ ಅಪ್ಡೇಟ್ ರೀತಿಯಲ್ಲಿ ಬಿಡ್ತಾರೆ. ಅದಾದ ನಂತರ ನೋಡೋಣ. ಆ್ಯಂಡ್ ಈಗ ಯಾವ್ಯಾವೆಲ್ಲ ಕಾಲೇಜ್ ಅಂತ ನೀವು ನೋಡೋದಾದರೆ ಕರೆಕ್ಟಾಗಿ ನೋಡ್ಬೋದು. ಇಲ್ಲಿ ಕರ್ನಾಟಕದಲ್ಲಿ ESIC ಡೆಂಟಲ್ ಕಾಲೇಜ್, ಓಕೆ, ಡೆಂಟಲ್ ಸೀಟ್ಸ್ ಇದೆ. ಕೆಳಗಡೆ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ESIC ಗುಲ್ಬರ್ಗ, ಇದೇ ರೀತಿ ಎಲ್ಲ ಗೌರ್ಮೆಂಟ್ ಕಾಲೇಜಸ್ಗಳ ಲೀಸ್ಟ್ ಇದೆ. ಇಲ್ಲಿ ನಿಮಗೆ ಟೋಟಲ್ ಆಗಿ ಆ್ಯಡ್ ಅಪ್ ಮಾಡಿದ್ರೆ 97 ಸೀಟ್ಸ್ ಆಗುತ್ತೆ. ಆಯಿತಾ, 97 ಸೀಟ್ಸ್ಗಳು ನಿಮಗೆ ಈ ಒಂದು ಆಲ್ ಇಂಡಿಯಾ ಕೋಟಾದಿಂದ ರಿವರ್ಟ್ ಆಗಿರುವಂಥ ಸೀಟ್ಸ್ಗಳು. ಸೊ ಎಷ್ಟಾಯ್ತು ಅಲ್ಲಿಗೆ 76 + 97 ಆ್ಯಡ್ ಅಪ್ ಮಾಡ್ಕೊಳ್ಳಿ. ಅಷ್ಟು ಸೀಟ್ಸ್ ನಿಮಗೆ ಎಲಿಜಿಬಲ್ ಆಗಿದೆ. ಇವಾಗ ಸೆಕೆಂಡ್ ರೌಂಡ್ಗೆ ನಿಮಗೆ ಅವೈಲೇಬಲ್ ಇದೆ. ಆ್ಯಂಡ್ ಇದರ ಜೊತೆಗೆ ಹೊಸದಾಗಿ 96 ಸೀಟ್ಸ್ಗಳು ನಿಮಗೆ ಎಕ್ಸ್ಟ್ರಾ ಸಿಗ್ತಾ ಇದೆ. ಈ ಒಂದು 96 ಸೀಟ್ಸ್ ಎಲ್ಲಿಂದ ಬರ್ತಾ ಇದೆ ಅಂತಂದರೆ ಬೆಳಗ್ಗೆ ಇವತ್ತು ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಅಪ್ಡೇಟ್ ಬಿಟ್ಟಿತ್ತು. ಆ ಒಂದು ಅಪ್ಡೇಟ್ನಲ್ಲಿ ಫಸ್ಟ್ ರೌಂಡಲ್ಲಿ ಯಾವೆಲ್ಲ ಸ್ಟೂಡೆಂಟ್ಗಳು ಸೀಟ್ಸ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಚಾಯ್ಸ್ 1 ಕೊಟ್ಟು ಪೇಮೆಂಟ್ ಮಾಡದೇ ಇರ್ಬೋದು, ಚಾಯ್ಸ್ 2 ಕೊಟ್ಟು ಪೇಮೆಂಟ್ ಮಾಡದೇ ಇರ್ಬೋದು, ಅಥವಾ ಯಾವುದೇ ಚಾಯ್ಸ್ನ ಕ್ಲಿಕ್ ಮಾಡದೇ ಇರ್ಬೋದು, ಮತ್ತು ಚಾಯ್ಸ್ 3ನ ಕೊಟ್ಟಿರೋರು ಮತ್ತು ಚಾಯ್ಸ್ 4ನ ಕೊಟ್ಟಿರೋರು, ಇದೆಲ್ಲ ಸೇರಿಬಿಟ್ಟು ಟೋಟಲಿ ಎಷ್ಟು ಸೀಟ್ಗಳು ಉಳಿದಿದೆ ಅದನ್ನು ಅವರು ತೋರಿಸಿದ್ರು. ಸೊ ಇದರಲ್ಲಿ ನಾವು ಕರೆಕ್ಟಾಗಿ ನೋಡಿದಾಗ ಗೌರ್ಮೆಂಟ್ ಸೀಟ್ಸ್ಗಳು MBBS ಗೌರ್ಮೆಂಟ್ ಸೀಟ್ಸ್ಗಳು ಟೋಟಲಾಗಿ 96 ಸೀಟ್ಸ್ಗಳು ಉಳಿದಿವೆ. ಸೊ ಇದು ಕೂಡ ಈ ಬಾರಿ ಸೀಟ್ಸ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಅಪ್ ಆಗ್ತಾ ಇದೆ. ಸೊ ನಿಮಗೆ ನಾಳೆ ನಿಮಗೆ ಏನಾಗುತ್ತೆ ಅಂತಂದರೆ ಈ ಒಂದು ಆಲ್ ಇಂಡಿಯಾ ಕೋಟಾ ಸೀಟ್ಸ್ ಪ್ಲಸ್ ಈಗ ಉಳಿದಿರ್ತಕ್ಕಂಥ ಎಕ್ಸಾಮಿನೇಷನ್ ಅಥಾರಿಟಿ ಬಳಿನೇ ಉಳಿದಿರ್ತಕ್ಕಂಥ 96 ಸೀಟ್ಸ್ಗಳನ್ನ ಟೋಟಲ್ ಆಗಿ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಅಪ್ ಮಾಡ್ತಾರೆ. ಸೊ ಇದರಿಂದಾಗಿ ಹೊಸ ಸೀಟ್ ಮ್ಯಾಟ್ರಿಕ್ಸ್ನ ನಾಳೆ ಬಿಡುಗಡೆ ಮಾಡ್ತಾರೆ. ಸೊ ಇದನ್ನು ನಾನು ತೋರಿಸ್ಬಿಡ್ತೀನಿ ಇವಾಗ 96 ಸೀಟ್ಸ್ ಎಲ್ಲೆಲ್ಲಿ ಉಳಿದಿದೆ ಅಂತ. ನೀವು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಇಂಡಿಯಾದ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿರುವಂಥ ಅನ್ಅಕಾಡೆಮಿ ಕಡೆಯಿಂದ ನೀಟ್ ಪ್ರಿಪರೇಷನ್ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಆನ್ಲೈನ್ ಕ್ವಿಝಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು ಟೋಟಲಿ ಫ್ರೀ ಆಗಿರುವಂಥ ಕ್ವಿಜ್. ಈ ಕ್ವಿಜ್ ಏನಿದೆ ನೀಟ್ ಸ್ಟೂಡೆಂಟ್ಸ್ಗಳಿಗೆ ತಮ್ಮ ಪ್ರಿಪರೇಷನ್ನಲ್ಲಿ ಬೆನಿಫಿಟ್ ಆಗಲಿ, ಹೆಲ್ಪ್ ಆಗಲಿ ಅನ್ನೋ ರೀತಿಯಲ್ಲಿ ಕ್ವಿಝಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ ನಿಮಗೆ 50,000 to 1,00,000 ಸ್ಟೂಡೆಂಟ್ಸ್ ಲೈವ್ ಆಗಿ ಕಂಪೀಟ್ ಮಾಡ್ತಿರ್ತಾರೆ. ಅವರ ಕಾಂಪಿಟೇಷನ್, ಅವ್ರ ಮಧ್ಯೆ ನೀವು ಕಂಪೀಟ್ ಮಾಡ್ತಾ ಇರ್ತೀರಾ. ನಿಮ್ಮ ಪರ್ಫಾರ್ಮೆನ್ಸ್ ಅವರಿಗಿಂತ ಎಷ್ಟು ಬೆಟರ್ ಆಗಿದೆ ಇದನ್ನು ಕೂಡ ತಿಳ್ಕೊಬೋದು. ಆ್ಯಂಡ್ ಕ್ವಿಜ್ ಆದ ನಂತರ ಡೀಟೇಲ್ಡ್ ಸೊಲ್ಯೂಷನ್ ವಿತ್ ಎಕ್ಸ್ಪರ್ಟ್ಸ್ ಸೊಲ್ಯೂಷನ್ ನಿಮಗೆ ಸಿಗ್ತಾ ಇರುತ್ತೆ. ಅನ್ಅಕಾಡೆಮಿಯ 20+ ಟಾಪ್ ಎಜುಕೇಟರ್ಸ್ ನಿಮಗೆ ಈ ಒಂದು ಕ್ವಿಜ್ಗೆ ಆನ್ಸರ್ಸ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ರಿವಾರ್ಡ್ಸ್ ಕೂಡ ಇದೆ. ನೀವು ಕೆಳಗಡೆ ನೋಡ್ತಾ ಇರ್ಬೋದು ಏನು ರ್ಯಾಂಕ್ 1, ರ್ಯಾಂಕ್ 2, ರ್ಯಾಂಕ್ 3, ರ್ಯಾಂಕ್ ಅಪ್ ಟು 100 ರ್ಯಾಂಕ್ವರೆಗೂ ಪ್ರೈಸಸ್ ಇದೆ. ಆ ಒಂದು ಪ್ರೈಸಸ್ಗಳನ್ನ ನೀವು ಪಡ್ಕೋಬೋದು ಈ ಕ್ವಿಜ್ನ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ. ಈ ಕ್ವಿಜಸ್ ನಿಮಗೆ 60 ಮಿನಿಟ್ಸ್ ಇರುತ್ತೆ, 28 ಕ್ವೆಶನ್ಸ್ ಇರುತ್ತೆ, ಸಪ್ರೇಟ್ ಕಾಂಟೆಸ್ಟ್ ಮತ್ತು ಸಪ್ರೇಟ್ ಸಿಲೆಬಸ್ ಇರುತ್ತೆ. ಇಲ್ಲಿ ಸಿಲೆಬಸ್ನ ನೋಡ್ಬೋದು. ನಿಮಗೆ ಕ್ಲಾಸ್ 11th ಅಲ್ಲಿದ್ದವ್ರಿಗೆ ಸಪ್ರೇಟ್ ಸಿಲೆಬಸ್ ಇದೆ, 12th ಅವ್ರಿಗೆ ಸಪ್ರೇಟ್ ಇದೆ, 13th ಅವ್ರಿಗೆ ಸಪ್ರೇಟ್ ಇದೆ, ಅಂದರೆ ಡ್ರಾಪರ್ಸ್ಗೆ ಸಪ್ರೇಟ್ ಇದೆ. ಸೊ ಇದನ್ನು ನೀವು ಹೇಗೆ ತಗೋಬೇಕು ಅಂತ ಅಂದರೆ ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಯಾವ ರೀತಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಅಂದರೆ ಪ್ಲೇಸ್ಟೋರ್ನ ವಿಸಿಟ್ ಮಾಡಿ. ಪ್ಲೇಸ್ಟೋರ್ನ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು, ಅನ್ಅಕಾಡೆಮಿ ಆ್ಯಪ್ ನಿಮ್ಮ ಮುಂದೆ ಬರುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ. ಡೌನ್ಲೋಡ್ ಮಾಡ್ಕೊಳ್ಳಿ, ಕ್ವಿಜ್ನ ತೊಗೊಳೋದು ಮರಿಬೇಡಿ. ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದರೆ ಹೇಳ್ತೀನಲ್ಲ, ನಿಮ್ಮ ರ್ಯಾಂಕ್ನ ಟೋಟಲಿ ಬೂಸ್ಟ್ ಮಾಡುತ್ತೆ. ಸೈನ್ ಅಪ್ ಆಗಿ ನೀಟ್ 10 ಅನ್ನೋ ಕೋಡ್ನ ಯೂಸ್ ಮಾಡಿ ಸೈನ್ ಅಪ್ ಆಗಿ ಟೋಟಲಿ ಫ್ರೀ ಆಗಿರುತ್ತೆ, ಮಾಡಿ. ಸೊ ಈಗ ನಾನು ಡೈರೆಕ್ಟಾಗಿ UG ನೀಟ್ ಟ್ಯಾಬಲ್ಲಿದ್ದೀನಿ. ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ UG ನೀಟ್ ಟ್ಯಾಬ್ನಲ್ಲಿದ್ದೀನಿ. ಇಲ್ಲಿ ಕನ್ನಡದಲ್ಲಿ ಬರೆದಿರೋದು ನೀವು ನೋಡ್ತಾ ಇದ್ದೀರಾ. ಓಕೆ, ಇಲ್ಲಿ ನಾವು ನೋಡೋದಾದರೆ ಅಖಿಲ ಭಾರತ ಕೋಟಾದಲ್ಲಿ ಹಿಂದಿರುಗಿಸಿದ ಸೀಟ್ಗಳು. ಸೊ ಇದನ್ನು ಎಕ್ಸಾಮಿನೇಷನ್ ಅಥಾರಿಟಿ ಈಗ ಪಬ್ಲಿಷ್ ಮಾಡಿದೆ. ಅಂದರೆ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ನಂತರ ಈ ಒಂದು ಸೀಟ್ಸ್ಗಳನ್ನ ಪಬ್ಲಿಷ್ ಮಾಡಿದೆ. ಅಂದರೆ ಎಷ್ಟೆಲ್ಲ ಸೀಟ್ಸ್ಗಳು ಬಂದಿದೆ ಅಂತ ಯಾಕೋ ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿದ್ದಾರೆ. ಇದನ್ನು ನಾನು ನಾಳೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಟೋಟಲ್ ಸೀಟ್ ಮ್ಯಾಟ್ರಿಕ್ಸ್ನ ಇವರು ಇನ್ನೂ ಆ್ಯಡ್ ಅಪ್ ಮಾಡಿಲ್ಲ. ಜಸ್ಟ್ ಅಖಿಲ ಭಾರತ ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ಎಷ್ಟು ಸೀಟ್ಸ್ಗಳು ಬಂದಿದೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಟೋಟಲಾಗಿ 97 ಸೀಟ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ನೋಡೋಣ ಅದರಲ್ಲಿ. ಸೊ ಇಲ್ಲಿ ಜನರಲಲ್ಲಿ ನೀವು ನೋಡೋದಾದರೆ
ಸೊ ಜನರಲ್ ಇದೊಂದು PDF ಆಗಿ ಡೌನ್ಲೋಡ್ ಆಗುತ್ತೆ. ಜನರಲ್ ಸೀಟ್ಸ್ಗಳು ನಿಮಗೆ 67 ಸೀಟ್ಸ್ಗಳು ಇವಾಗ ನಿಮಗೆ ಅವೈಲೇಬಲ್ ಇದೆ. ಸೊ ಉಳಿದಿರ್ತಕ್ಕಂಥ ಸೀಟ್ಸ್ಗಳನ್ನ ಅವರು ಬೇರೆ ಬೇರೆ ಕ್ಯಾಟಗರಿಗೆ ಡಿವೈಡ್ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲೂ ನಿಮಗೆ ಜನರಲ್ ಕ್ಯಾಟಗರಿಗೆ ಟೋಟಲಿ 27 ಸೀಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಆಯಿತಾ, 27 ಸೀಟ್ಸ್ಗಳು ಇವಾಗ ಜನರಲಲ್ಲಿ ಅವೈಲೇಬಲ್ ಇದೆ ನಿಮಗೆ. ಆ್ಯಂಡ್ ಅದಾದ ನಂತರ ಹೈದರಾಬಾದ್ ಕರ್ನಾಟಕಕ್ಕೆ ಟೋಟಲ್ ಆಗಿ 11 ಸೀಟ್ಸ್ಗಳನ್ನ ಕೊಟ್ಟಿದ್ದಾರೆ. ಅಂದರೆ 67 + 11 78 ಸೀಟ್ಸ್ಗಳನ್ನ ಟೋಟಲ್ ಆಗಿ ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಇದಾದ ನಂತರ ಹೈದರಾಬಾದ್ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಎಲ್ಲ ಒಂದೇ PDF ಇದು. ಸೊ ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಇದಾದ ನಂತರ ಸ್ಪೆಷಲ್ ಕ್ಯಾಟಗರಿಗೂ ಕೂಡ ಕೆಲವೊಂದಷ್ಟು ಸೀಟ್ಸ್ಗಳನ್ನ ಕೊಟ್ಟಿದ್ದಾರೆ. ಇದು ಕೂಡ ಒಂದು PDF ಆಗಿದೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಟೋಟಲ್ ಆಗಿ 6 ಸೀಟ್ಸ್ಗಳು ಇಲ್ಲಿ ಸ್ಪೆಷಲ್ ಕ್ಯಾಟಗರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಇದನ್ನು ನೀವು ನೋಡ್ಬೋದು 9 ಡಿಸೆಂಬರ್ 2020 ಅಂತ ಇಲ್ಲಿ ಕೊಟ್ಟಿದ್ದಾರೆ ಇವರು. ಆ್ಯಂಡ್ ಇದಿಷ್ಟಾದರೆ ಕೆಳಗಡೆ ನೋಡ್ಬೋದು ನೀವು, ಕೆಳಗಿನ ಅಭ್ಯರ್ಥಿಗಳು ಸೀಟ್ ಮ್ಯಾಟ್ರಿಕ್ಸ್ಗೆ ಅಂದರೆ ಯಾರೆಲ್ಲ ರದ್ದು ಮಾಡ್ಕೊಂಡಿದ್ರು ಸೀಟ್ಸ್ಗಳನ್ನ ಅವರ ಸೀಟ್ ಮ್ಯಾಟ್ರಿಕ್ಸ್ನ ಇಲ್ಲಿ ಆ್ಯಡಪ್ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಷನ್ ನಾವು ನೋಡೋದಾದರೆ ಎಷ್ಟು ಸೀಟ್ಸ್ಗಳಾದರೆ ಟೋಟಲ್ 96 ಸೀಟ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ. ಸೊ ಇದನ್ನು ನೀವು ನೋಡ್ಕೊಳ್ಳಿ, ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು ನೀವು ಇದನ್ನು. ಸೊ ಇದಿಷ್ಟು ಸದ್ಯಕ್ಕಿರುವಂಥ ಅಪ್ಡೇಟ್ ಆಗಿತ್ತು. ಸೊ ಟೋಟಲ್ ಆಗಿ 193 ಸೀಟ್ಸ್ಗಳು ಆ್ಯಡಪ್ ಆಗಿದೆ. ಇದ್ರ ಬಗ್ಗೆ ಎಕ್ಸಾಮಿನೇಷನ್ ಅಥಾರಿಟಿ ನೆಕ್ಸ್ಟ್ ಫೈನಲೈಸ್ಡ್ ಆಗಿರುವಂಥ ಸೀಟ್ ಮ್ಯಾಟ್ರಿಕ್ಸ್ನ ಬಿಡುತ್ತೆ ನಾಳೆ. ಸೊ ಅದಕ್ಕೆ ವೆಯ್ಟ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಸೊ ಈ ವಿಡಿಯೋ ಖಂಡಿತವಾಗಿ ಇಷ್ಟ ಆಗಿದೆ ಅಂದ್ಕೊಂಡು ದಯವಿಟ್ಟು ಲೈಕ್ ಮಾಡಿ, ಆಗಿ ತಪ್ಪದೆ ಮ್ಯಾಕ್ಸಿಮಮ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮುಂದೆ ಬರುವಂಥ ಎಲ್ಲ ಅಪ್ಡೇಟ್ಸ್ಗಳು ಈಸಿಯಾಗಿ ಸಿಗುತ್ತೆ. ಮತ್ತು ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.